ನೈಟ್ ಹೊಡಕ್ ಹೋಗೋಣ ಸರ್. ಅವಾಗ ಕಂಪ್ಲೇಂಟ್ ಕೊಟ್ಟಿದ್ದ, ಅದೇನು ಆಕ್ಷನ್ ತಗೊಂಡೇ ಇಲ್ಲ ಅವರು. ನೆಲಮಂಗಲ ತಾಲೂಕಿನ ದೊಮ್ಮರಹಳ್ಳಿ ಗ್ರಾಮದಲ್ಲಿ ರಾತ್ರೋರಾತ್ರಿ ಜೆಸಿಬಿ ಮೂಲಕ ನಿರ್ಮಾಣ ಹಂತದ ಮನೆ ನೆಲಸಮ ಮಾಡಿದ ಕಿಡಿಗೇಡಿಗಳು. ಈ ಮನೆ ಶಶಿಕಲಾ ಮಂಜುನಾಥ್ ಅವರಿಗೆ ಸೇರಿದ್ದು, ತಮ್ಮ ಜೀವನದ ಸಂಪೂರ್ಣ ಉಳಿತಾಯ, ಲಕ್ಷ ಸಾಲ, ಇದಲ್ಲದೆ ಮಾಂಗಲ್ಯ ಸರವನ್ನೂ ಅಡವಿಟ್ಟು ತಮ್ಮ ಕನಸಿನ ಮನೆಯನ್ನು ಕಟ್ಟುತ್ತಿದ್ದರು. ಸುಮಾರು 20 ಲಕ್ಷಕ್ಕೂ ಹೆಚ್ಚು ವೆಚ್ಚದಲ್ಲಿ ಮೋಲ್ಡ್ ಲೆವೆಲ್ ಹಂತಕ್ಕೆ ಬಂದಿದ್ದ ಮನೆ ಇದೀಗ ಕ್ಷಣಾರ್ಧದಲ್ಲಿ ಮಣ್ಣಿನಮಯವಾಗಿದೆ. ತಮ್ಮ ಪರಿಶ್ರಮದ ಫಲ ಕಳೆದುಕೊಂಡ ನೋವಿನಲ್ಲಿ ಶಶಿಕಲಾ ಕುಟುಂಬ ಗೋಳಾಡುತ್ತಿದೆ. ಇದಕ್ಕೆ ಸಂಬಂಧಿಸಿದಂತೆ ರಂಗಸ್ವಾಮಯ್ಯ ಹಾಗೂ ಅವರ ಕುಟುಂಬದ ಮೇಲೆ ಗಂಭೀರ ಆರೋಪ. ಈ ಜಾಗಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿದ್ದು, ಸ್ಟೇ ಆದೇಶವನ್ನೂ ಪಡೆಯಲಾಗಿತ್ತು. ನಂತರ ಆ ಸ್ಟೇ ವೇಕೇಟ್ ಆದ ಬಳಿಕವೇ ಮನೆ ನಿರ್ಮಾಣ ಮುಂದುವರಿಸಲಾಗಿತ್ತು ಎನ್ನಲಾಗಿದೆ. ಆದರೆ ರಾತ್ರೋರಾತ್ರಿ ಜೆಸಿಬಿ ಯಂತ್ರ ಹಾಗೂ ಕೆಲ ಪುಡಿ ರೌಡಿಗಳ ನೆರವಿನಿಂದ ಮನೆಯನ್ನು ಸಂಪೂರ್ಣ ಧ್ವಂಸ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ನಾನು ಹಡ ಇಕ್ಕಿ ಎಲ್ಲ ತಂದಿಂಗ ಹಾಕ್ಬಿಟ್ಟು ಎಲ್ಲ ನೈಟ್ ಹೊಡಕ್ ಹೋಗೋಣ ಸರ್. ಕೋರ್ಟಲ್ಲಿ ಕೇಸ್ ಆಗಿ ನಮ್ಮಂತೆ ಮಾಡ್ಕೊ ಬಂದ ಸರ್. ಡೆಮಾಲಿಶ್ ಮಾಡಿ ಈ ತರ ಮಾಡಿದ್ರೆ ಅವ್ರು ಯಾರು ಬಂದ್ಸಕ್ಕೆ ಯಾರು ಆಗಲ್ಲ ಸರ್. ಅವ್ರು ಮಾದನಕಳ್ಳಿ ಪೊಲೀಸ್ ಸ್ಟೇಷನ್ ಇಂದ ಹಾಕದೇ ಇಲ್ಲ ಅವ್ರನ್ನ ಬಂದ್ಸಕ್ಕೆ. ಮಾದನಕಳ್ಳಿ ಪೊಲೀಸ್ ಸ್ಟೇಷನ್ ಅಂದ್ರೆ ಅರ್ಧ ಕಾರಣ ಒಂದು ಆಲೆ ಕಿತ್ತಾಕ್ಬಿಟ್ಟು ಹೊಡೆದಾಕ್ಬಿಟ್ಟು ಹೋಗಿದ್ದ. ಅವಾಗ ಕಂಪ್ಲೇಂಟ್ ಕೊಟ್ಟಿದ್ದ, ಅದೇನು ಆಕ್ಷನ್ ತಗೊಂಡೇ ಇಲ್ಲ ಅವರು. ಮಾದನಕಳ್ಳಿ ಪೊಲೀಸ್ ಸ್ಟೇಷನ್ ಅವರು ಸೈಟ್ ತಗೊಂಡು 22 ವರ್ಷ ಆಯ್ತು ಸರ್. ಈ ಒಂದು ಕನ್ಸಿತ್ತು ಕಟ್ತಾ ಇದ್ರಿ. ಹೌದು ಸರ್. ಎಲ್ಲ ಹಾಳು ಮಾಡಕ್ಬಿಟ್ರೆ ಎಲ್ಲ ನೈಟ್ ಬಂದ್ಬಿಟ್ಟು ನಮ್ಗೆ ಏನೋ ದಯವಿಟ್ಟು ನಿಮ್ ಮೀಡಿಯಾದಿಂದ ಏನೋ ನಮ್ಗೆ ಸಿಕ್ಕಿದ್ರೆ ಸಹಾಯ ಆದ್ರೆ ನಮ್ಗಂತೂ ಪೊಲೀಸ್ನವರಿಂದ ನಮ್ಗೆ ಇದೇ ಇಲ್ಲ, ನಂಬಿಕೆನೇ ಇಲ್ಲ. ನಂಬಿಕೆನೇ ಹೋಗ್ಬಿಟ್ಟದ. ಸರ್ ಅವ್ರ ಕೈಲಿ ಹೇಳ್ಸಿ ನನ್ನ ಶಿಷ್ಯ. ಹೌದಾ?